ಜೀವನ ಸಾಗಿಸಬೇಕಾದ್ರೆ, ನಮ್ಮ ಕುಟುಂಬಗಳು ಸಾಗಿಸಬೇಕಾದ್ರೆ ಏನೋ ಒಂದು ನಾವು ಕೆಲಸ ಮಾಡಬೇಕಾಗ್ತದೆ, ಏನೋ ಒಂದು ಆಲೋಚನೆ ಮಾಡಬೇಕಾಗ್ತದೆ, ಏನೋ ಒಂದು ವ್ಯಾಪಾರ ನಾವು ಮಾಡಬೇಕಾಗ್ತದೆ. ಸೊ ಆದುದರಿಂದ ಆ ವ್ಯಾಪಾರದಲ್ಲಿ ನಾವು ಗಳಿಸುವಂಥದ್ದನ್ನು ನಾವು ಮಾಡಬೇಕು. ಬಟ್ ಮೋಸ ಅಂತಲ್ಲ, ಗಳಿಸುವಂಥದ್ದನ್ನು ನಾವು ಮಾಡಬೇಕು. ನಮ್ಮ ವ್ಯಾಪಾರ 4 ಜನರಿಗೆ ಅದು ಪಡುವಂಥದ್ದಾಗಿರಬೇಕು. ನಮ್ಮ ಕೆಲಸ ಇನ್ನೊಬ್ಬರಿಗೆ ಒಳ್ಳೆಯದಾಗಿರಬೇಕು. ಅಂಥ ಕೆಲಸ ನಾವು ಮಾಡುವುದಾದರೆ ಅದರಲ್ಲಿ ದೇವರ ಕೃಪೆ, ಮನುಷ್ಯರ ದಯೆ ಅದರಲ್ಲಿ ಖಂಡಿತ ಸೇರಿ ಬರ್ತದೆ. ಸೊ ಅದೇ ರೀತಿಯಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಅದನ್ನು ನಿಷ್ಠೆಯಿಂದ ಪರಿಶ್ರಮ ಪಟ್ಟು ಕಷ್ಟಪಟ್ಟು ನಾವು ಮಾಡುವುದಾದರೆ ಖಂಡಿತ ಆ ಒಂದು ಕೆಲಸವನ್ನು ದೇವರು ಆಶೀರ್ವಾದ ಮಾಡುವಂಥ ದೇವರು ಆತನಾಗಿದ್ದಾನೆ. ಅದು सेंटरिंग एंड बिल्डिंग मटेरियल की जो यहाँ पर दुकान डाली गई है, सबसे पहले मैं इसके ओनर को अपनी तरफ से और सेंट्रिंग यूनियन की तरफ से मुबारकबाद पेश करता हूँ। और आज इसके उद्घाटन के लिए ध्यान कॉलोनी से आए हुए हमारे पास्टर को भी जो है ना बड़ा धन्यवाद देता हूँ कि उनके बड़े ही धार्मिक उद्देश्य से आज के इस कार्यक्रम का उद्घाटन हुआ है। जिस किसी कार्यक्रम का उद्घाटन अल्लाह के नाम से और उसके पवित्र पैगंबरों के नाम से होता है, यकीनन उसमें निहायत ही बरकत होती है। अमल करते हैं तो यकीनन सभी का इसमें फ़ायदा है। मैं इस मौके पर ज़्यादा कुछ कहे बगैर सिर्फ इतना ही कहूँगा कि जो लोग भी एक दूसरे का ख्याल करते हुए, एक दूसरे का हेल्प करते हुए जो काम करते हैं, उसी में सभी का फ़ायदा होता है। मैं उम्मीद करता हूँ कि हम तमाम सेंटरिंग वर्कर इस दुकान से फ़ायदा भी हासिल करेंगे और इस दुकान के ओनर को फ़ायदा भी पहुँचाएंगे। इतना ही चीज़ कहते हुए मैं अपनी बात समाप्त करता हूँ। अस्सलाम वालेकुम रहमतुल्लाहि व सेंट्रिंग ಮೆಟೀರಿಯಲ್ ಏನದ ಇಟ್ಟದ ಬಾಕ್ಸು ಎಲ್ಲರಿಗೂ ಏನದ ಕೆಲಸ ಬರುವಂಥದ್ದಾಗಿದ್ದಾವೆ. ಅದಕ್ಕೆ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಸೆಂಟ್ರಿಂಗ್ ವರ್ಕರ್ಸ್ ವತಿಯಿಂದ ನಮ್ಮೆಲ್ಲರಿಗೆ ಆಹ್ವಾನ ಮಾಡಿದ್ದಾರೆ. ನಮಗೆಲ್ಲ ಭಾಳ ಸಂತೋಷ. ನಾವೆಲ್ಲರೂ ಬಂದು ನಾನು ಒಳ್ಳೆಯ ರೀತಿಯಿಂದ ನಾವು ಅಂದರೆ ಇವತ್ತು ಸ್ಟಾಫ್ ನಾವು ಓಪನಿಂಗ್ ಮಾಡಿದೆವು. ಸೆಲೆಬ್ರೇಟ್ ಮಾಡೋಕ್ಕೆ ಕಳಿಸಿದಾರೆ, ಭಾಳ ಸಂತೋಷ. ಅದ್ರ ಕಡೆದು ನಮ್ಮ ಅಧ್ಯಕ್ಷರಿಗೆಲ್ಲ ಹೇಳಿದಾರೆ, ಹೆಚ್ಚಿಗೆ ಹೇಳೋಕ್ಕೆ ನಾ ಸಮಯ ತೆಗೆಯಲ್ಲ. ನಮ್ಮ ಯೂನಿಯನ್ ಎಲ್ಲ ಮೆಂಬರ್ಸ್ಗಳಿಗೆ ಏನದ ಹೇಳೋದೇನಂದ್ರೆ, ತಾವೆಲ್ಲರೂ ಅಣ್ಣವರಿಗೇನೋ ಸಹಕಾರ ಮಾಡಬೇಕು. ಕಾಲಮ್ ಬಾಕ್ಸ್ ಏನದು ನೀವೆಲ್ಲ ಅಣ್ಣವ್ರ ಹತ್ತಿರ ತೊಗೊಂಡು ಒಯ್ಯಬೇಕು. ಒಯ್ದ್ರೆ ಏನದಂದ್ರೆ ಅವ್ರದ್ದು ಏನೋ ದುಕಾನ್ ನಡೀತದ. ನಮಗೇನಾರ ಕರೆಸಿದಾರವರು ಸಂತೋಷ ಕಡೆದು ಅವ್ರಿಗೇನೋ ನಾವು ಸಹಕಾರ ಮಾಡಬೇಕು. ಅವ್ರ ಬಲ್ಲಿ ಏನದ ಬಾಸ್ಗಳೇನೋ ಕೆರೆಯಲ್ಲೇ ನಾವು ಒಯ್ತಿರಲ್ಲ ಎಲ್ಲರ ಬಲ್ಲಿ, ಇವ್ರ ಬಲ್ಲಿ ಅಣ್ಣವ್ರ ಬಲ್ಲಿ ಒಯ್ದು ಏನದ ಅಂದ್ರೆ ಒಂದು ನಿಮ್ಮಲ್ಲಿ ಏನೋ ಒಂದು ಒಳಗೆ ಏನದ ಒಂದು ಬರಬೇಕು. ನಮ್ಮನಿಗೂ ದುಕಾನ್ ಅದಪ್ಪ, ನಮ್ಮ ದುಕಾನ್ದಾಗ ಏನೋ ಒಯ್ಬೇಕಂತದ್ದು ಏನದಂದ್ರೆ ನಿಮ್ಗೆ ಎಲ್ಲರಿಗೆ ಏನೋ ತಿಳಿಬೇಕು. ಹೀಗಾಗಿ ನಾವು ಜೀವನಣ್ಣವ್ರಿಗೆ ಭೀ ಹೇಳ್ತೀವಿ, ಕಸ್ಟಮರ್ಗಳಿಗೆ ನೀವು ಜರ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಎಲ್ಲ ಕಾಂಟ್ರಾಕ್ಟರ್ಸ್ಗಳಿಗೆ ನೀವು ಭೀ ಫಾಲೋ ಮಾಡಿರಿ. ಟೈಮಿಗೆ ದುಕಾನ್ ತೆರೆಯೋದು ಮಂದಿಗೆ ಏನೇ ಟೈಮಿಂಗ್ ಭಾಳ ಇಂಪಾರ್ಟೆಂಟ್ ಅದ. ಈಗ ಮೊದಲು ಮುಂಜಾನೆ 7 ಗಂಟೆಗೆ ದುಕಾನ್ ತೆರೆದಿರ ಅಂದ್ರೆ 7 ಗಂಟೆಗೆ ನಿಮ್ಮಲ್ಲಿ ಬರ್ತಾರೆ ಕಸ್ಟಮರ್ಗಳು. ಆ ಕಸ್ಟಮರ್ಗಳಿಗೆ ಫಾಲೋ ಮಾಡೋದು ಭಾಳ ಇಂಪಾರ್ಟೆಂಟ್ ಅದ. ಹೀಗಾಗಿ ನಮ್ಮ ಎಲ್ಲ ನಮ್ಮ ಸೆಂಟ್ರಿಂಗ್ ಗೊತ್ತಿದ್ದವ್ರಿಗೆ ನಾವಿನ್ನೂ ಭಾಳಷ್ಟು ಜನ ಬಂದಿಲ್ಲ, ನಾವು ಅವರಿಗೆಲ್ಲ ತಿಳಿಸ್ತೇವೆ. ಒಂದು ಕಡೆಯಿಂದ ನಾವು ಈ ಶಾಪಿಗೆ ಆಗಿ ಜೀವನವರಿಗಾಗಿ ನಾವು ಶುಭ ಕೋರ್ತೇವೆ. ಹಾಗಾಗಿ ನಮ್ಮ ಸ್ಪೆಷಲ್ ನಮ್ಮ ಸಭಾಪಾಲಕರಿಗೆ ಪ್ರಾರ್ಥನೆ ಮಾಡುವುದು ನಮ್ಮ ಎಲ್ಲ ಶಾಪಿಗಾಗಿ ಮತ್ತು ಎಲ್ಲ ನಮ್ಮ ಸದಸ್ಯರಿಗಾಗಿ 2 ರೀತಿ ವಿಚಾರ ಮಾಡೋಣ. ನಾನು ಮೊದಲನೇದಾಗಿ ನಾನು ಮೈಕ್ ಸಿವಿಲ್ ಕಾಂಟ್ರಾಕ್ಟರ್ ಅಂತ ಗಿಡವಡಿಕೆ ಸಿವಿಲ್ ಕಾಂಟ್ರಾಕ್ಟರ್. ಅದು ಏನು ವಿಚಾರ ಮಾಡಿದೆ ಅಂತಂದ್ರೆ, ಒಂದು ನಮ್ಮನ್ನೂ ಕೆಲಸಕ್ಕೆ ಹೆಲ್ಪ್ ಆಗ್ತದೆ, ಆಮೇಲೆ ನಮ್ಮ ಕೆಲಸ ಇದ್ದಾಗ ಇನ್ನೊಬ್ಬರಿಗೆ ಹೆಲ್ಪ್ ಆಗ್ತದೆ. ಹಂಗಾಗಿ ಮಾಡ್ಬೇಕಂತ ಹೇಳೋದು ವಿಚಾರ ಮಾಡಿದ್ದೇನೆ. ವಿಚಾರ ಮಾಡಿ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಮತ್ತು ನನಗೇನದಂತಂದ್ರೆ, ವಿಶೇಷವಾಗಿ ನನಗೆ ಎಲ್ಲ ಸೆಂಟ್ರಿಂಗ್ ಕಾಂಟ್ರಾಕ್ಟರ್ಗಳು ಒಂದು ವಿನಂತಿ ಏನಿದೆ, ನನ್ನ ಹತ್ರ ಯಾವುದೋ ಭೇದ ಭಾವ ಯಾವುದೂ ಇಲ್ಲ. ಎಲ್ಲ ನನ್ನವರು. ನನಗೆ ಭಾಳ ಖುಷಿ ಆಯಿತು. ಸೆಂಟ್ರಿಂಗ್ ಯೂನಿಯನ್ ಅದ ಅಂತಂದ್ರೆ मेरे को बहुत खुशी होगा साहब, क्यों बोलते यूनियन का ताकत बहुत बड़ा रहता है.
उसके लिए सुरेश साहब को मैं बात करा तो यूनियन है भाई, यूनियन साहब से बात करके मैं आपको बोल देता हूँ, बोले मेरे को बहुत खुशी होगा। मैं बोला तो यूनियन का ताकत बहुत बड़ा रहता है। उसके लिए मैं बोला सबको साहब को बोला, मेरे को तो मालूम नहीं, सबको साहब को बोल के बुलाने का आपका काम है बोल के मैं उनको बोल दिया। मेरे को बहुत खुशी होगा आप लोग आने के बाद। ಅದರಿಂದ ನನಗೇನದ ಅಂತಂದರೆ ಇವತ್ತಿನ ದಿವಸ ಎಲ್ಲ ಕಾಂಟ್ರಾಕ್ಟರ್ ಇದ್ದಿದ್ದೀರಿ, ತಮ್ಮೆಲ್ಲರಿಗೆ ನನ್ನ ಕರೆಗೆ ಹೋಗೊಟ್ಟು ಮತ್ತು ವಿಶೇಷವಾಗಿ ಇವರು ಸುರೇಶ್ ಅವರು ಹೇಳಿದ್ದಾರೆ, ಅವ್ರಿಗೆ ಸಹ ನಾನು ವಂದನೆ ಹೇಳ್ತೀನಿ. ವಿಶೇಷವಾಗಿ ಮಾನ್ಯ ಅಧ್ಯಕ್ಷರಿಗೂ ಹಾಗೂ ನಮ್ಮ ಪಂಡಿತ್ ನಿರ್ಣಕರ ಸಾಹೇಬರಿಗೂ ಅವರಿಗೂ ಸಹ ಉಪಾಧ್ಯಕ್ಷರು, ಆಮೇಲೆ ನಮ್ಮ ರವಿ ವಾಡೇಕರ್ ಅಣ್ಣವರಿಗೂ ಹಾಗೂ ಆಫೀಸ್ ಬ್ಯಾರಿಯರ್ ಸಾಹೇಬರಿಗೂ ಎಲ್ಲರಿಗೂ ಆ ವಿಶೇಷವೆಲ್ಲ ಬಂದಂಥ ಕಾಂಟ್ರಾಕ್ಟರ್ಗಳಿಗೆ ನಮ್ಮೆಲ್ಲರಿಗೆ ವಂದನೆ ತಿಳಿಸುತ್ತಾ ನಾನು ಕರೆ ಹೋಗ್ಬಿಟ್ಟು ಬಂದಿದ್ದೀನಿ. ಅದೇ ರೀತಿ